ಅಂತಂದ್ರೆ ಇವತ್ತು ನಾವೆಲ್ಲರೂ ಇಲ್ಲಿ ಸಮಾನವಾಗಿ ಕೂತಿದ್ದೀವಿ. ಆದ್ರೆ 75 ವರ್ಷಗಳ ಹಿಂದೆ ನಾವ್ ಈ ತರ ಸಮಾನವಾಗಿ ಕೂತ್ಕೊಳ್ಳಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಜಾತಿಯವರು ಇಲ್ಲಿ, ಆ ಜಾತಿಯವರು ಅಲ್ಲಿ ಕೂತ್ಕೊಳ್ಬೇಕಾಗಿತ್ತು. ನಾವಿವತ್ತು ಸಮಾನವಾಗಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. 75 ವರ್ಷದ ಹಿಂದೆ ಎಲ್ರಿಗೂ ಸಮಾನವಾಗಿ ದೇವಾಲಯದ ಒಳಗಡೆ ಪ್ರವೇಶ ಇರಲಿಲ್ಲ. ಅಂಬೇಡ್ಕರ್ ಬರೆದ ಸಂವಿಧಾನ ನಮಗೆ ಸಮಾನತೆಯನ್ನು ಕೊಡ್ತು. ನಾವು ಸಮಾನವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂಬೇಡ್ಕರ್ ಬರೆದ ಸಂವಿಧಾನ ನಮಗೆ ಸಮಾನವಾದ ಅವಕಾಶ ಕೊಡ್ತು. ನಮ್ಮ ಮಕ್ಕಳು ಸಮಾನವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ವಿದ್ಯೆ ಕಲಿತಾ ಇದ್ದಾರೆ. ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮಗೆ ಸಮಾನವಾದ ಅವಕಾಶ ಕೊಡ್ತು. ಹೀಗಾಗಿ ಇವತ್ತು ನಿಮ್ಮೂರೊಳಗಡೆ SP ಆಗಿ, IAS ಅಧಿಕಾರಿ ಹೋಗಿ, ಒಬ್ಬ MLA ಆಗಿ, ಒಬ್ಬ ಹಿಂದುಳಿದ ಜಾತಿಯವನು ಬರ್ತಾ ಇದ್ದಾನೆ, ಒಬ್ಬ SC ST ಬರ್ತಾ ಇದ್ದಾನೆ, ಒಬ್ಬ ಹೆಣ್ಣು ಮಗಳು ಕೂಡ ಸಮಾನವಾಗಿ ಅಧಿಕಾರವನ್ನ ಪಡೆಯೋದಕ್ಕೆ ಸಾಮರ್ಥ್ಯ ಹೊಂದಿದ್ದಾಳೆ. ಇದಕ್ಕೆ ಕಾರಣ ಯಾವುದು ಅಂದ್ರೆ ಎದೆ ತಟ್ಟಿ ಹೇಳಬೇಕು, ಅದು ಅಂಬೇಡ್ಕರ್ ಬರೆದ ಸಂವಿಧಾನ. ಅಂಬೇಡ್ಕರ್ ಬರೆದ ಸಂವಿಧಾನ ಉಳಿದ್ರೆ ಈ ಸಮಾನತೆ ಉಳಿಯುತ್ತೆ. ಕುಮಾರ್ ಹೆಗಡೆ ಬಾಯಲ್ಲಿ ಹೇಳಿಸಿದ್ರು, ಸಂವಿಧಾನ ಬದಲಾಯಿಸ್ತೀವಿ ಅಂತ ಅವತ್ತು ಹೇಳಿಸಿದ್ರು. ಮತ್ತೆ ಮೊನ್ನೆ ಅಮಿತ್ ಶಾ ಕೈಲಿ ಹೇಳಿಸಿದ್ರು, ಅಂಬೇಡ್ಕರ್ ಜಪ ಮಾಡೋದು ಕೆಲವರಿಗೆ ಫ್ಯಾಷನ್ ಆಗ್ಬಿಟ್ಟಿದೆ, ಕೆಲವರು ಅಂಬೇಡ್ಕರ್ 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 ಅಂತ ಜಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನ್ ನಿಮಗ್ ಕೇಳ್ತೀನಿ, ನಾವು ಅಂಬೇಡ್ಕರ್ ಜಪ ಮಾಡೋದು ತಪ್ಪಾ? ಅಮ್ಮ, ನಿಮ್ಗೆಲ್ಲ ಸ್ವರ ಇದೆಯಾ, ಧ್ವನಿ ಇದೆಯಾ? ನಾನು ಹೇಳ್ತೀನಿ, ಅಮಿತ್ ಶಾ ಅವ್ರಿಗೆ ನಾವು ಒಂದು ಉತ್ತರ ಕೊಡಬೇಕು. ಏನ್ ಗೊತ್ತಾ, ಅಂಬೇಡ್ಕರ್ ಜಪ ಮಾಡೋದು ಫ್ಯಾಷನ್ ಆಗಿದೆ ಅಂದ್ರಲ್ಲ, ನಾವು ಆ ಫ್ಯಾಷನ್ ಜಾಸ್ತಿ ಮಾಡೋಣ. ಮಾಡ್ತೀರಾ ಅಮ್ಮ, ಮಾಡ್ತೀರಾ? ಅಂಬೇಡ್ಕರ್ ಹೇಳಿ, ಅಂಬೇಡ್ಕರ್ ಹೆಸರು ಹೇಳ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಸತಿ ಸಾಗಮನ ಪದ್ಧತಿ ಅಂತ ಒಂದಿತ್ತು. ಹಿಂದೆ ಗಂಡ ಸುತ್ತರೆ ಹೆಣ್ಣುಮಗಳನ್ನ ಸುಡ್ತಾ ಇದ್ರು. ಹೆಣ್ಣುಮಗಳಿಗೆ ಸಮಾನವಾದಂತಹ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ, ಹೆಣ್ಣುಮಗಳಿಗೆ ಸಮಾನವಾದ ಉದ್ಯೋಗ ಅವಕಾಶ ಇರಲಿಲ್ಲ, ಅಧಿಕಾರ ಇಲ್ಲ, 4 ಗೋಡೆ ಮಧ್ಯೆ ಬದುಕಬೇಕಾಗಿತ್ತು, ಗುಲಾಮಳಾಗಿದ್ಲು. ಈ ಹೆಣ್ಣುಮಗಳನ್ನ ಸರ್ವತಂತ್ರ ಸ್ವತಂತ್ರ, ಅವಳ ವಿದ್ಯೆ ಕೊಡಿ, ಉದ್ಯೋಗ ಕೊಡಿ, ಸಮಾನತೆ ಕೊಡಿ, ಅವಳಿಗೂ ಕೂಡ ಪುರುಷನಷ್ಟೇ ಬದುಕೋ ಹಕ್ಕಿದೆ, ಅವಳನ್ನ ಸುಡುಕೊಡುದು, ಅವಳನ್ನ ಅಪಮಾನಿಸಿಕೊಡುದು ಅಂತ ಹೇಳಿ ನಿಮ್ ಪರವಾಗಿ ಧ್ವನಿ ಎತ್ತಿದ್ದು ಇದೇ ಅಂಬೇಡ್ಕರ್ ತಾಯಿ, ಇದೇ ಅಂಬೇಡ್ಕರ್. ನೀವೆಲ್ಲರೂ ಅಂಬೇಡ್ಕರ್ ಹೆಸರು ಹೇಳ್ಬೇಕು, ಅಂಬೇಡ್ಕರ್ ಜಪ ಮಾಡ್ಬೇಕು. ಹೇಳ್ತೀರಾ? ಅಂಬೇಡ್ಕರ್ 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 ಎಲ್ಲ ಕೈ ಎತ್ತಿ ಇಲ್ಲ, ಬದಲಾವಣೆಯನ್ನು ಮಾಡ್ಬೇಕಂತ ಹೇಳಿದ್ರು. ಓದಿದ್ರೆ ಇದರ ಬಗ್ಗೆ ಸ್ವಲ್ಪ ಆದ್ರೂ ಮಾಹಿತಿ ಇದ್ದಾಗ ಆ ಸಂವಿಧಾನದಲ್ಲಿ ಏನು ಅಡಕವಾಗಿದೆ, ಭಾರತದ ಜನತೆಗೆ ಏನನ್ನು ಕೊಟ್ಟಿದ್ದಾರೆ ಅಂತ ಆಗ ಕನ್ನಡದಲ್ಲಿ ಹೇಳಿದ್ರೆ, ನಾನು ಇಂಗ್ಲಿಷ್ ನಲ್ಲಿ ಒಮ್ಮೆ ಹೇಳ್ತೇನೆ. ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಎ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಇರುವಂತದ್ದು. ಇದನ್ನ ನಮ್ಮಿಂದ ಕಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಮತ್ತೆ ಧೈರ್ಯದಲ್ಲಿದ್ದೇನೆ, ಅದು ಆಗೋದಿಲ್ಲ ಅನ್ನುವಂಥದ್ದನ್ನು ಮೋದಿ ಅವರೇ. ಪ್ರಾಯಶಃ ಅದು ಹೇಗೆ ಸಾಧ್ಯ ಆಗ್ತದೆ ಅನ್ನೋದು ನೀವು ಹೇಳಿದ್ರಿ. ಮೊನ್ನೆ ಒಂದು ಸಂವಿಧಾನವನ್ನ ಬರೆದಿದ್ದಾರೆ ಅಂತ, ಅದು ಅವರಿಗೋಸ್ಕರ ಬರ್ಕೊಂಡಿರ್ಬೋದು, ನಮ್ಗೆಲ್ಲ ನಮ್ಗೆ ಸಾಧ್ಯವೇ ಇಲ್ಲ ಅದು ಬರ್ಲಿಕ್ಕೆ. ನಾವು ಅದನ್ನು ಒಪ್ಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಒಪ್ಲಿಕ್ಕೆ ಸಾಧ್ಯ? ಇಷ್ಟು ಕಷ್ಟಪಟ್ಟು 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆಯಾಗಿ ನಡೆದಿದೆ. ಇದು ಚರ್ಚೆ ನಡೆದ ಮೇಲೆ ಈ ಸಂವಿಧಾನ 15 ದಿವಸದಲ್ಲಿ ಕೂತ್ಕೊಂಡು ಬರೆದು ಕೂಡಲೇ ನಾವು ಅದನ್ನು ಒಪ್ಕೊಳ್ತೇವಾ? ಅದು ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾವೆಲ್ಲ ಇದರ ಬಗ್ಗೆ ಚರ್ಚೆ ಮಾತ್ರ ಆಲೋಚನೆ ಮಾಡಬೇಕಾಗ್ತದೆ. ಬದಲಾವಣೆ ಏನು ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ, ಬದಲಾವಣೆಯನ್ನ ತರಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಬಹುದು, ನಾವು ಒಪ್ಪೋದಿಲ್ಲ. ಒಂದು ಹೇಳಿಕೆಯನ್ನು ನೋಡಿದೆ, ನಮಗೆ ಗೌರವ ಇರುವಂತ ಸಂವಿಧಾನ ಬಗ್ಗೆ ಇದಕ್ಕಿಂತ ದೊಡ್ಡ ಗೌರವ ಯಾವುದೂ ಇಲ್ಲ. ಈ ಸಂವಿಧಾನಕ್ಕಿಂತ ಜನರಿಗೆ ಕೊಡುವಂತ ಗೌರವ ಬೇರೆ ಯಾವ ಸಂವಿಧಾನವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಈಗಲೇ ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡಬೇಕು, ಇದಾಗುದಿಲ್ಲ, ನೀವು ಅದಕ್ಕೆ ಪ್ರಯತ್ನವನ್ನು ಮಾಡಬೇಡಿ ಅಂತ. ಪ್ರಯತ್ನ ಮಾಡಿದ್ರೆ ಆಗುದಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಬೇಕಾಗ್ತದೆ. ನನಗೆ ಮಹಾತ್ಮ ಗಾಂಧಿಯವರು ಬೆಳಗಾವಿಯಲ್ಲಿ
100 ವರ್ಷದ ಹಿಂದೆ ಅಧಿವೇಶನವನ್ನ ಮಾಡ್ತಾರೆ. ಉಡುಪಿಗೆ ಬಂದು ಇಲ್ಲಿ ಒಂದು ಮನೆಯಲ್ಲಿ ಕಟ್ಪಾಡಿಯಲ್ಲಿ ಆ ನಾಯಕರ ಮನೆಯಲ್ಲಿ ತಂಗಿದ್ದಾಗ ಅಲ್ಲಿ ಒಬ್ಬರು ಸಣ್ಣ ಹುಡುಗಿ ಹತ್ರ ಕೇಳ್ತಾರೆ, ನೀನು ಚೈನ್ ಹಾಕಿದೆಯಲ್ಲ ಅದು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡ್ತೀಯಾ ಅಂತ ಅವ್ರು ಆ ಹುಡುಗಿ ಕೊಡ್ತದೆ. ಅವರೇ ಡಾಕ್ಟರ್ ಕಡೆಗೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು. ಅದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಸ್ವಾತಂತ್ರ್ಯ ಸಿಕ್ಕಿದ ಹೋರಾಟ ಕೇವಲ ಇವ್ರು ಕೂತ್ಕೊಂಡು ಬರೆದಂತ ಸಂವಿಧಾನ ಅಲ್ಲ. ಇದು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದಂಥದ್ದು. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಹುನ್ನಾರ ಇವತ್ತು ನಡೀತಾ ಇದೆ. ಇವಾಗಲೇ ಶಿವಯೋಗಿ ಮಠದ ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು, ಇವತ್ತು ಹಿಂದೂ ರಾಷ್ಟ್ರ ಸಂವಿಧಾನ ತಯಾರಾಗಿದೆ ಅನ್ನುವಂಥ ವಿಚಾರದಡಿಯಲ್ಲಿ ಇವತ್ತು ಈ ರೀತಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತ ಸಮಯದಲ್ಲಿ ಇವತ್ತು ನಮಗೆಲ್ಲ ನಮ್ಮ ಸಂವಿಧಾನ ರಕ್ಷಣೆಯನ್ನು ಕೊಟ್ಟಿದೆ. ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ. ಇವತ್ತು ನಾವೆಂದು ಈ ದೇಶದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಬೇಕಾಗಿದ್ರೆ ಇವತ್ತು ನಮ್ಮ ಸಂವಿಧಾನ ಮಾತ್ರ ಕಾರಣ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ಉಳಿಸುವಂತ ಕೆಲಸಕಾರವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಅದಕ್ಕೆ ಕಟಿಬದ್ಧರಾಗಿ ಇರಬೇಕು. ಒಂದು ವೇಳೆ ಅವಕಾಶ ಬಂದ್ರೆ ಎರಡನೇ ಸ್ವಾತಂತ್ರ್ಯ ಹೋರಾಟ ಮಾಡುವಂತ ನಮ್ಮ ಸಂವಿಧಾನವನ್ನು ಉಳಿಸುವಂತ ಹೋರಾಟ ಕೂಡ ನಾವು ತಯಾರಾಗಿರ್ಬೇಕು ಅನ್ನುವಂತ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿಕೊಂಡು ಅನೇಕ ಹಿರಿಯರುಗಳು ಇಲ್ಲಿ ಉಲ್ಲೇಖ ಮಾಡಿ ಮಾತಾಡಲಿಕ್ಕಿದ್ದಾರೆ. ತಮಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಒಂದು ತಿಂಗಳ ಹಿಂದೆ ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳ